ಸತ್ಯಸಾಯಿ ಬಾಬಾ ಬರೆದಿದ್ದಾರೆ ಎನ್ನಲಾದ ಉಯಿಲು ವಿಚಾರಕ್ಕೆ ಹೊಸ ತಿರುವು ದೊರಕಿದೆ. 6 ವಾರದೊಳಗೆ ಉಯಿಲು ವಿಚಾರವನ್ನ ಬಹಿರಂಗಪಡಿಸುವುದಾಗಿ ಬಾಬಾ ಭಕ್ತ ಐಸಾಕ್ ಟ್ರಿಗ್ರೇಟ್ ಹೇಳಿದ್ದಾನೆ. ಉಯಿಲು ಸಂಬಂಧ ಸತ್ಯಸಾಯಿ ಬಾಬಾ ನನಗೆ ರಹಸ್ಯ ಸಂದೇಶ ನೀಡಿದ್ದಾರೆ. ಅದರಲ್ಲಿ ಆಶ್ರಮವನ್ನ ಮುಂದೆ ಯಾವ ರೀತಿ ನಡೆಸಬೇಕೆಂಬ ಬಗ್ಗೆ ಕೆಲವು ಸಲಹೆಗಳನ್ನ ನೀಡಿದ್ದಾರೆ ಅಂತ ತಿಳಿಸಿದ್ದಾನೆ. ಇದಲ್ಲದೆ ಬಾಬಾ ಸಾಮ್ರಾಜ್ಯದ ಒಟ್ಟು ಆಸ್ತಿ 40,000 ಕೋಟಿ ರೂಪಾಯಿ ಅಂತಲೂ ನುಡಿದಿದ್ದಾನೆ. ಇವೆಲ್ಲವುಗಳ ದಾಖಲೆಗಳು ಮುಂದಿನ 6 ವಾರದೊಳಗೆ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾನೆ. ಆದರೆ ಐಸಾಕ್ ಹೇಳಿಕೆಯನ್ನ ಟ್ರಸ್ಟ್ನ ಸದಸ್ಯ ನಾಗಾನಂದ ಅಲ್ಲಗೆಳೆದಿದ್ದಾನೆ. ಬಾಬಾ ವಿಲ್ ಬರೆದಿದ್ದಾರೆ ಎನ್ನುವ ಹೇಳಿಕೆಯೇ ಬೋಗಸ್. ಐಸಾಕ್ ಈ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇರುವುದಾಗಿ ತಿಳಿಸಿದ್ದಾರೆ. ಸತ್ಯಸಾಯಿ ಬಾಬಾ ಆಶ್ರಮದಿಂದ ಹೊರಬರ್ತಾ ಇರುವ ಕೋಟಿಗಟ್ಟಲೆ ಹಣದ ಕುರಿತು ಸಮಗ್ರ ತನಿಖೆ ನಡೆಸಬೇಕೆಂದು ಸಾಯಿಬಾಬಾ ಭಕ್ತ ವೃಂದ ಆಗ್ರಹಿಸಿದೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಭಕ್ತರು ಬಾಬಾರ ಯಜ್ಜೂರ್ ಮಂದಿರದ ಸಂಪತ್ತಿನ ಬಗ್ಗೆ ಭಕ್ತರು ದಿಗ್ಭ್ರಮೆ ಮತ್ತು ಗೊಂದಲಕ್ಕೆ ಒಳಗಾಗಿದ್ದಾರೆ. ಅಲ್ಲದೆ ಇತ್ತೀಚೆಗಷ್ಟೇ ಆಶ್ರಮದಿಂದ ಬೇರೆಡೆ ಸಾಗಣೆಯಾಗ್ತಿದ್ದ ಅಪಾರ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಸರ್ಕಾರ ಶೀಘ್ರವೇ ಮಧ್ಯಪ್ರವೇಶಿಸಿ ಭಕ್ತರ ಗೊಂದಲ ನಿವಾರಿಸಬೇಕು ಅಂತ ಭಕ್ತರು ಆಗ್ರಹಿಸಿದರು. ಇತ್ತೀಚೆಗೆ ಅಂದರೆ ನಿನ್ನೆ ಮೊನ್ನೆ ನಡೆದಂತಹ ಕೆಲವು ಘಟನೆಗಳು, ಅಂದರೆ ಪುಟಪರ್ತಿಯಿಂದ ಹಣ ಸಾಗಣೆ ಏನು ಆಗ್ತಿತ್ತೋ ಇವೆಲ್ಲದರ ಬಗ್ಗೆನೂ ಕೂಡ ಈಗ ನಮ್ಮೆಲ್ಲ ಸತ್ಯಸಾಯಿ ಭಕ್ತರಿಗೆ ಸಂಶಯ ಉಂಟಾಗಿದೆ. ಆದ್ದರಿಂದಲೇ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಈ ಒಂದು ಸಂಪೂರ್ಣ ಘಟನೆಯನ್ನು CBI ತನಿಖೆಗೆ ಒಪ್ಪಿಸಬೇಕು. ಇಲ್ಲದೇ ಇದ್ದಲ್ಲಿ ಸತ್ಯಸಾಯಿ ಬಾಬಾರವರ ಆಶಯ ಏನಿದೆ ಅದು ಮಣ್ಣು